10 ಅವರು ಡೈಲಿ 10 ಅವರ್ ಮಾಡಬೇಕು. ಹಾಂ ಹಾಂ. ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ? ಅಂದರೆ ಒಂದ್ಸಲಿ ಫುಲ್ ಚಾರ್ಜ್ ಆದರೆ 60 ಕಿಲೋಮೀಟ್ರ್ ಹೋಗುತ್ತಾ? ಇರಕ್ಕೂ ರೂಮ್ ಕೊಟ್ಟಿದ್ದಾರಾ? ಎಲ್ಲಿ? ಗುರುಗುಂಟೆಪಾಳ್ಯ. ಹಾಂ. ಡೈಲಿ ಎಷ್ಟು ಬರುತ್ತೆ? ಹಾಂ ಹಾಂ. ಓ ಅಷ್ಟೇ. ಹಾಂ ಹಾಂ. ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ, ಅವರು ಬರ್ತಾರೆ. ಹಾಂ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಇಲ್ಲೊಂದು ಹೊಸ ಗಾಡಿ ಬಂದಿದೆ. ಏನಪ್ಪ ಅಂದರೆ ಜೊಮ್ಯಾಟೊ ಲಾರ್ಜ್ ಆರ್ಡರ್ ಪ್ಲೇಟ್ ಅಂತ ಹೇಳ್ಬಿಟ್ಟು. ಏನಂದರೆ ನಮ್ಮದು ಅಂದರೆ ಏನಾದ್ರು ಫಂಕ್ಷನ್ ಇದ್ದರೆ ನಾವು ಜಾಸ್ತಿ ಆರ್ಡ್ರನ್ನ ಮಾಡ್ತೀವಲ್ಲ, ಅದನ್ನು ಈ ಗಾಡೀಲಿ ತಂದು ಕೊಡ್ತಾರೆ. ನೋಡಿ ಈ ರೀತಿ ಇದೆ ಗಾಡಿ ಇದು. ಓಕೆ, ಇದಕ್ಕೆ ಅಂತ ಸಪ್ರೇಟಾಗಿ ಅವ್ರದ್ದು ಐಡಿನ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಲಾರ್ಜ್ ಆರ್ಡರ್ ಮಾತ್ರ ಅವ್ರಿಗೆ ಬರುತ್ತೆ. ನೋಡ್ಬೋದು ಗಾಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ನೋಡೋಣ ಗಾಡೀಲಿ ಏನೇನೆಲ್ಲ ಫೆಸಿಲಿಟಿ ಇದೆ, ಓಪನ್ ಮಾಡೋಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು. ಅವರಿಲ್ಲ, ಅವ್ರು ಬಂದಮೇಲೆ ಅವ್ರನ್ನ ಕೇಳೋಣ, ವೆಯ್ಟ್ ಮಾಡೋಣ ಇರಿ. ಅಂದರೆ ಈಗ ಇದಕ್ಕೆ ಅಂತ ಸಪ್ರೇಟ್ ಐಡಿ ಇರುತ್ತಾ ನಿಮಗೆ? ಅಂದರೆ ಲಾರ್ಜ್ ಆರ್ಡರ್ ಅಷ್ಟೇ ಬರುತ್ತಾ? ಹಾಂ ಹಾಂ ಹಾಂ. ಅದೇ ದೊಡ್ಡ ಡೆಲಿವರಿನ ಕೊಡ್ತಾರೆ, ಗೊತ್ತಾಯಿತು. ಅದು ಹೆಂಗೆ ಅಂತ ಅಂದರೆ ನಿಮಗೆ ಸಪ್ರೇಟ್ ಐಡಿ ಇರುತ್ತೆ. ನಿಮ್ಗೆ ದೊಡ್ಡ ಆರ್ಡರ್ಗಳು ಅಷ್ಟೇ ಬರುತ್ತಲ್ಲ, ಚಿಕ್ಕ ಆರ್ಡರ್ಗಳು ಬರೋಲ್ಲ. ಅಂದರೆ ಇದಕ್ಕೆ ಒಂದು ಆರ್ಡ್ರಿಗೆ ಎಷ್ಟಂತ ಕೊಡ್ತಾನೆ? ಅದು ತಿಂಗಳ ಸ್ಯಾಲ್ರಿನ? ಫಿಕ್ಸ್ಡ್ ಸ್ಯಾಲ್ರಿನ ಇದು? ಓಕೆ ಓಕೆ. ಎಷ್ಟಿದೆ ಸ್ಯಾಲ್ರಿ ಇದು? ಏನು 10,000? 10 ಅವರು ಡೈಲಿ 10 ಅವರ್ ಮಾಡಬೇಕು. ಹಾಂ ಹಾಂ. ಓಕೆ. ಅದೇನಾದ್ರು ಆ್ಯಪಲ್ಲಿ ತೋರಿಸುತ್ತಾ? ನಿಮ್ಮ ತೋರಿಸಿ ನೋಡೋಣ ಆ್ಯಪು. ಅದು ತಗೊಳ್ಳಿ, ಕೊಡಿ ಕೊಟ್ಟಾ? ಹಾಂ 3 ಅವರ್ ಆಗಿದೆ. ಹಾಂ, ಒಂದು ಆರ್ಡ್ರ್ ಆಗಿದೆ ಇವಾಗ. ಓಕೆ. ಹಾಂ. ಅಂದರೆ ನಿಮ್ಗೆ ಇನ್ಸೆಂಟಿವ್ ಅಂತ ಏನಂತ ಕೊಡಲ್ಲ, ಅದು ಇಷ್ಟೇ ಇರುತ್ತೆ. ಹಾಂ, ಇಲ್ಲಿದೆಯಲ್ಲ, ಇಲ್ಲೇನು ಯು ಆರ್ ಜಸ್ಟ್ 22 ಆರ್ಡರ್ಸ್ ಫಾರ್ ಅನ್ಲಾಕಿಂಗ್. ಅಂದರೆ 100 ಆರ್ಡರ್ ಆಗೋಕ್ಕೆ ಇವಾಗ 22 ಆರ್ಡರ್ ಮಾಡಿದ್ದೀರಾ ಈಗ ಈ ವಾರದಲ್ಲಿ? ಓಕೆ ಓಕೆ. ಅಂದರೆ ನಿಮಗೆ ದೊಡ್ಡ ಆರ್ಡರ್ಗಳು ಇದು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ? ಅಂದರೆ ಒಂದ್ಸಲಿ ಫುಲ್ ಚಾರ್ಜ್ ಆದರೆ 60 ಕಿಲೋಮೀಟ್ರ್ ಹೋಗುತ್ತಾ? ಓಕೆ. ಇದು ಬ್ಯಾಟ್ರಿ ಎಲ್ಲ ಹೆಂಗೆ? ಏನು? ಓಕೆ. ಈ ಚಾರ್ಜಿಂಗ್ ಎಲ್ಲಿ ಹಾಕ್ತೀರಾ ಇದು? ಎಲ್ಲಿ ಬರುತ್ತೆ ಆಫೀಸು? ಗುರುಗುಂಟೆಪಾಳ್ಯನಾ? ಓಕೆ. ನೋಡಿ ಯಾವ ರೀತಿ ಫೆಸಿಲಿಟಿ ಇದೆ ಅಂತ. ಓಕೆ, ಲಾರ್ಜ್ ಆರ್ಡರ್ಗಳು. ಓಕೆ, ಎಷ್ಟು ದೊಡ್ಡ ಆರ್ಡರ್ಗಳು ಬಂದಿದೆ ಇಷ್ಟು ದಿವಸ ನಿಮಗೆ? ದೊಡ್ಡ ಪ್ಯಾಕ್ ಬರುತ್ತಾ? ಅಂದರೆ 2 ವೀಲರಲ್ಲಿ ಹಿಡ್ಸೋಕ್ಕಾಗದೇ ಇರೋದು ಇದರಲ್ಲಿ ಬರುತ್ತೆ. ಓಕೆ 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 ಓಕೆ. ಈ ಚಾರ್ಜಿಂಗ್ ಕೇಬಲು? ಹಾಂ ಹಾಂ. ಇಲ್ಲಿ ಹಾಕ್ಬೇಕಾ? ಓಕೆ ಓಕೆ. ಹಾಂ, 4 ಅವರು. ಒಂದು 4 ಅವರ್ ಹಾಕಿದಾಗ ನಿಮಗೆ ಕೆಲಸ 4 ಅವರ್ ಆಗುತ್ತಲ್ಲ. ಹಾಂ, 4 ಅವರ್ ಹಾಕ್ಕೊಂಡು ನಾವು ಹೋಗೋದು. 4 ಅವರ್ ಫುಲ್ ಅದು ಇನ್ನು ಅರ್ಧಕ್ಕೆ ಗಾಡಿ ನೋಡೋಣ ಚಾರ್ಜಿಂಗ್ ಎಷ್ಟದ. ಹಾಂ. ಇದು 74. ಹಾಂ, 74% ಇದೆ. 74% ಅದ. ಹಾಂ, 74% ಅದಾಗ ನಾವು ಹೊಡ್ತೀವಿ ಗಾಡಿನ. ಈಗ 8 ಒಂದು 20-30 ಬರ್ತಾನೆ ಹೊಡ್ತೀವಿ. ಹಾಂ, 30 ಕಡೆ ಎಷ್ಟು 30 ಬರುತ್ತೆ ನಂದರ್ನ ಆ ಕಡೆ 8 ಅವರ್ ಹೋಗುತ್ತೆ ಗಾಡಿ. ಹಾಂ 8 ಅವರ್ ಹೋಗುತ್ತೆ. ಅಲ್ಲಿ 30% ಇರುತ್ತಲ್ಲ, 30% ಹೋದ ನಾವೇ ಮಾಡ್ತೋಣ. ಮತ್ತೆ ಚಾರ್ಜ್ ಹಾಕ್ತೀವಿ. ಇದು ಚಾರ್ಜ್ ಹಾಕಿ ಅಲ್ಲಿ 50% ಆಗುತ್ತೆ. ಹಾಂ. 8 ಅಂದ್ರೆ ಆ ಕಡೆ 2 ಅವರ್ ಹೋಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು, ಈಗ ಚಾರ್ಜ್ ಹಾಕಿದ್ದೀರಲ್ಲ ಅವಾಗೂ ಟೈಮ್ ಕೌಂಟ್ ಆಗುತ್ತೆ ನಿಮ್ದು. 10 ಅವರ್ ಏನಿದೆ ಅಲ್ಲ ಲಾಗಿನ್ ಕೌಂಟ್ ಆಗುತ್ತೆ. ಹಾಂ, ಇಲ್ಲ 10 ಅವರ್ ಬಿಟ್ಟು ಚಾರ್ಜಿಂಗ್ ಏನಿಲ್ಲ. ಬೀಳಲ್ಲ, ಜಿಗ್ಗೆ ಆರ್ಡರ್ ಬೀಳಲ್ಲಣ್ಣ. ಹಾಂ, ಡೈಲಿ ಎಷ್ಟು ಬರುತ್ತೆ? ಜಿಗ್ಗೆ ಆರ್ಡರ್ ಬೀಳಲ್ಲಣ್ಣ. ಹಾಂ, ಜಿಗ್ಗೆ ಕೊಡುತ್ತಪ್ಪ, ಹೆಂಗೆ ಮಾಡ್ತಾರೆ ಅನ್ಬೋದು. ಹಾಂ, ಬೀಳೋದೇ ನಮಗೆ ದಿನಕ್ಕೆ 3 ನಾಲ್ಕು ಅಷ್ಟೇ. ಅಷ್ಟೇ. ಕೆಲಸ ಮಾಡು ಬಿಡು, ಒಟ್ಟೆ ಸೈಡ್ ಹಾಕೊಂಡು ಈ ಥರ ಕುತ್ಕೋಬೇಕು. 5 ಸಾವಿರ ಕೊಡೋದು ಅಷ್ಟೇ. ಅಂದರೆ ನಿಮ್ಗೆ ಜೋನ್ ಅಂತ ಕೊಟ್ಟಿದ್ದಾರಾ? ಹಾಂ, ಜೋನ್ ಅಂತ ಕೊಟ್ಟರೆ. ಇದು ನಿಮ್ದು ಯಾವ ಜೋನು? ಇದು ನಮ್ಮದು ಇದು ಬರುತ್ತಣ್ಣ, ಮಹಾಲಕ್ಷ್ಮಿ ರಾಜಾಜಿನಗರ ಜೋನು. ಮಹಾಲಕ್ಷ್ಮಿ ಇದೆಲ್ಲ ನಮ್ಮದೇ ಜೋನ್ ಅದ. ಓಕೆ ಓಕೆ. ಹಾಂ, ಅಂದರೆ ಎಷ್ಟು ಕಿಲೋಮೀಟ್ರ್ವರೆಗೂ ಬೀಳುತ್ತೆ? ಒಂದು
ಅಷ್ಟೇ, ಜಾಸ್ತಿ ಏನು ಕೊಡಲ್ಲ. ಜಾಸ್ತಿ 10 ಕಿಲೋಮೀಟರ್ ಆಗುತ್ತೆ, ಅವರೇ ಅಂತಾರೆ ಕಂಪ್ನಿಯವರು. ಹಾಂ ನಿನ್ನ ಗಾಡಿ ಅಷ್ಟೆಲ್ಲ ಹೋಗಲ್ಲಪ್ಪ, ಸುಮ್ಮನೆ ಅದನ್ನು ಕ್ಯಾನ್ಸಲ್ ಮಾಡೋದು. ಹಾಂ 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 ಓಕೆ ಓಕೆ. ಚೆನ್ನಾಗಿದೆಯಾ ಗಾಡಿ? ಏನಿದು ನಾರ್ಮಲ್ ಇದಕ್ಕೆ 2 ವೀಲರ್ ಡಿ ಎಲ್ ಬೇಕಾ? ಏನು ರಿಯಲ್ ಹಾಂ ಡಿ ಎಲ್ ಏನಿಲ್ಲ. ಹಾಂ ಪ್ಯಾನ್ ಕಾರ್ಡ್ ಮಾತ್ರ. ಹೌದಾ? ಎಷ್ಟು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಇದು? ಇದು ಲಾಸ್ಟ್ ಹೋಗೋದು 28 ಅಣ್ಣ. ಲಾಸ್ಟ್ 28 ಕಿಲೋಮೀಟ್ರ್ ಸ್ಪೀಡು? 28 ಓ ಹೋಗುತ್ತಣ್ಣ, ಭಾಳ ಹೋಗಲ್ಲ. ಅಂದರೆ 28 ಕಿಲೋಮೀಟ್ರ್ ಇದೆ, ಡಿ ಎಲ್ ಬೇಡ. 30 ಕಿಲೋಮೀಟ್ರ್ ಮೇಲೆ ಹೋದ್ರೆ ಡಿ ಎಲ್ ಬೇಕು. ಹೋಗಲ್ಲ. ಹಾಂ 27 ಇನ್ನು 27 ಹೋಗುತ್ತಣ್ಣ ಭಾಳ. ಓಹೋ, 10 ಕಿಲೋಮೀಟ್ರ್ ನಿಮ್ದು ಇದ್ದರೆ ಆರಾಮಾಗಿ ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ ಅನ್ಸುತ್ತೆ ಹೋಗೋಕ್ಕೆ, ನಿಧಾನಾಗಿ. ಆರಾಮ ಅಲ್ಲಿ. ಯಾಕಂದ್ರೆ ಅವರು ಲಾಂಗ್ ಇದ್ರೆ ಅದಕ್ಕೆ ಕ್ಯಾನ್ಸಲ್ ಮಾಡೋಂತ ಯಾಕಂತಂದ್ರೆ ಅವರು ಅಲ್ಲಿ ಕಾಯ್ತಿರ್ತಾರೆ. ಹಾಂ ಹೌದು ಹೌದು ಹೌದು. ಫುಡ್ ಎಲ್ಲ ಇದಾಗ ಹಾಂ ಇಲ್ಲೇ ಬಿಸಿ ಹೋಗ್ಬಿಡುತ್ತೆ ಅದಕ್ಕೆ. ಹಾಂ ನೋಡೋದ ಹಾಟ್ ಬಾಕ್ಸ್. ಹಾಂ 3 ಅವರ್ ಅಣ್ಣ. 3 ಅವರ್ ಏನೂ ಆಗಲ್ಲ. 3 ಅವರ್ ಏನಾಗಲ್ಲ. 3 ಅವರ್ ಫುಡ್ ಏನೇ ನೋಡು ಹೆಂಗೆ ನೋಡು 3 ಅವರ್ ನೋಡಿರಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಒಂಥರ ಹಾಟ್ ಬಾಕ್ಸ್ ಥರ. ಹಾಟ್ ಬಾಕ್ಸ್ ಅಣ್ಣ ಇದೆಲ್ಲ. 3 ಅವರ್ ಫುಡ್ ಏನೇನು ಆಗಲ್ಲ ಅದ್ರೊಳಗೆ. ಹಾಂ 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 ಮಳೆ ಬಂದ್ರೆ ಮತ್ತೆ ಬರಲ್ಲ. ಹಾಂ ಹೌದು, ಮಳೆ ಇದೆಯಲ್ಲ ಕವರ್ ಮೇಲ್ಗಡೆ ಏನು ಪ್ರಾಬ್ಲಮ್ ಇಲ್ಲ. ಇದ್ರ ಫುಡ್ಡಿಗೆ ಏನಾಗಲ್ಲ. ಹಾಂ ಫುಡ್ಗೇನು ಆಗಲ್ಲ. ಫುಡ್ಡಿಗೆ ಏನಾಗಲ್ಲ. ಓಕೆ ಓಕೆ. ಮಳೆ ಬಂದರೆ ದೊಡ್ಡ ಫುಡ್ ನಿನ್ನೆ ಎಂತಂದ್ರೆ ಒಂದು 45,000 ರೂಪಾಯಿ ಮಾಲು ಇದೆ ಹೌದಾ? ಗಾಡಿ. ಓ ಎಲ್ಲ ಫುಡ್ಡು ಎಲ್ಲಿಂದ ಎಲ್ಲಿಗೆ? ಇಲ್ಲಿ ಓರೇನ್ ಮಾರ್ಬೇಕಣ್ಣ. ಹಾಂ ಓರೇನ್ ಮಾರ್ಬೇಕು ಆಮೇಲೆ ಅಲ್ಲಿಂದ ತಗೊಂಡ್ಬಂದೆ. ಹಾಂ 45,000 ರೂಪಾಯಿ ಮಾಲು. ಈ ಕಡೆ ನೀವು ರೋಡ್ ಹತ್ತಿರ ಅಲ್ಲ, ಈಗ ಓರಿಯನ್ ಮಾಲಲ್ಲಿ ನಿಮಗೆ ಕೆಳಗಡೆ ಗಾಡಿ ಹಾಕ್ಬಿಟ್ಟು ಮೇಲೆ ಹೋಗ್ಬೇಕಲ್ಲ, ಮೇಲೆ ಹೋಗ್ತೀವಿ ನಾವು. ಮತ್ತು ಅದೆಲ್ಲ ಹೆಂಗೆ ತೊಗೊಂಬರ್ತೀರಾ ಬ್ಯಾಗ್? ಬ್ಯಾಗ್ ಹಿಡ್ಕೊಂಬರ್ತೀವಿ. ಅವ್ರು ಏನಾದರೂ ಬರ್ತಾರಾ ಸಪೋರ್ಟ್ಗೆ? ವೇಟ್ ಫುಲ್ ವೇಟ್ ಅಂತಾರೆ, ಅವರೇ ತಂದು ಹಾಕ್ತಾರಣ್ಣ. ಹಾಂ ನಮ್ದು ಏನೋ ಸಣ್ಣ ಸಣ್ಣ ಚಿಕ್ಕ ಹಾಂ. ತಗೊಂಡ್ಬರ್ತಾರೆ. ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ, ಅವರು ಬರ್ತಾರೆ. ಅವರು ಸಪೋರ್ಟ್ ಮಾಡ್ತಾರೆ. ಓಕೆ. ನಮ್ದು ಏನಿದ್ರು ದೊಡ್ಡ ಸಣ್ಣ ಚಿಕ್ಕ ಬ್ಯಾಗ್ ಅಂತಂದ್ರೆ ಮಾತ್ರ ನಾವು ಹೋಯ್ತೀವಣ. ಹಾಂ ದೊಡ್ಡ ಬ್ಯಾಗ್ ಅಂತಂದ್ರೆ ಅವರೇ ತಂದು ಕೊಡ್ತಾರೆ. ಇದೆಲ್ಲ ಆನ್ಲೈನ್ ಪೇಮೆಂಟಾ? ಆನ್ಲೈನ್ ಪೇಮೆಂಟ್. ಎಲ್ಲ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಆನ್ಲೈನ್ ಪೇಮೆಂಟ್ ಜಾಸ್ತಿ ಇದೆಯಲ್ಲ ಆರ್ಡ್ರ್ ಆನ್ಲೈನ್ ಪೇಮೆಂಟ್. ಜಾಸ್ತಿ ಇರಲ್ಲ ಆರ್ಡ್ರ್. ಆರ್ಡ್ರ್ ಇಲ್ಲ, ದಿನಕ್ಕೆ 3-4. ಆರಾಮಣ ಕೆಲಸ. ಆರಾಮ್ ಕೆಲಸ ಆರ್ಡರ್ ಅಂತ ಆರಾಮ್ ಕೆಲಸ ಮಾಡೋದು. ಬಟ್ ಕುತ್ಕೊಂಡು ಬೇಜಾರಾಗುತ್ತಲ್ಲ. ಮಾಡಬೇಕು. ಕುತ್ಕೊಂಡು ಬೇಜಾರಾಗುತ್ತಲ್ಲ. ಹಾಂ ಅದೇ. ಫೋನ್ ಆದಂತ ಗಾಡಿ ಚಾರ್ಜಿಂಗ್ ನಮ್ದು ಫೋನ್ ಚಾರ್ಜ್ ಹಾಕಿದ್ರೆ ಕೊಟ್ಟಾರ. ಅದಕ್ಕೂ ಕೊಟ್ಟಾರ? ಅಲ್ಲಿ ಹಾಂ ಫೋನ್ ಚಾರ್ಜ್ ಹಾಕೋ ಸಮೇತ ಕೊಟ್ಟಾರ. ಚಾರ್ಜ್ ಹಾಕ್ಕೊಂಡು ನೋಡ್ಕೊಂಡು ಕುತ್ಕೋಬೇಕು. ಹಾಂ ಚಾರ್ಜ್ ಹಾಕೋದು ನೋಡ್ಕೊಂಡು ಕೊಡೋದು. ಹಾಂ ಹಾಂ ಆರಾಮಾಗಿ ಅನ್ನೋ ಕೆಲಸ. ಎಷ್ಟು ಹೇಳಿದ್ರಿ? 10,000 ಅಲ್ಲ? ಎಷ್ಟು? 10,000. 10 ಅವರ್ ಮಾಡಿದ್ರಣ 10 ಅವರ್ ಡೈಲಿ ಮಾಡಿದ್ರೆ 20,000. 20,000 ಅದು ಮಾಡಿದ್ರೆ 25,000. ಮತ್ತು ಏನಾದ್ರು ವೀಕ್ಲಿ ಒಂದು ವೀಕಪ್ ಏನಾರು ಇದೆಯಾ? ಇಲ್ಲ ನಮ್ದು ಈ ಕಡೆ ಟಿಪ್ಸ್ ಕಡೆ ಬರುತ್ತೆ. ಹಾಂ ಟಿಪ್ಸ್ ಬರುತ್ತೆ. ಹಾಂ ಟಿಪ್ಸ್ ಇರ್ತಾರಣ್ಣ. ಹಾಂ ಈ ಕಡೆ ಮನೆಯವ್ರು ಟಿಪ್ಸ್ ಕೊಟ್ಟರೆ ಟಿಪ್ಸ್ ಹಾಂ ಅದು ಬರುತ್ತೆ. ಟಿಪ್ಸ್ ಸಮೇತ ಬರುತ್ತೆ. ಹಾಂ ಹಾಂ ಅಂದರೆ ವೀಕ್ಲಿ ಒಂದು ವೀಕಪ್ ಥರ ಏನು ಕೊಟ್ಟಿಲ್ಲ, ಬಟ್ ಡೈಲಿ ಮಾಡಲೇಬೇಕು. ಡೈಲಿ ಮಾಡಿ ಕೆಲಸ ಇರಲ್ಲ, ಬಟ್ ಡೈಲಿ ಆನ್ಲೈನಲ್ಲಿ ಇರಲೇಬೇಕು. ಕೆಲಸ ಮಾಡೋ ಬಿಡೋಣ. ಆನ್ಲೈನಲ್ಲಿ ಇರಬೇಕು. ಆನ್ಲೈನ್ ಕಂಪನಿ ಇರ್ತದೆ. ನೀವು ಡೈಲಿ ಹೈಯೆಸ್ಟ್ ಎಷ್ಟು ಮಾಡಿದ್ದೀರಾ? ಈಗ ಹೈಯೆಸ್ಟ್ ಎಷ್ಟು ಆರ್ಡ್ರ್ ಮಾಡಿದ್ದೀರಾ ಒಂದು ದಿನಕ್ಕೆ? ಒಂದು ದಿನಕ್ಕೆ ನಾವು ಲಾಸ್ಟ್ ಅಂತಂದ್ರೆ 6 ಅವರ್ ಮಾಡಿ 6 ಆರ್ಡರ್ ಮಾಡಿ 6 ಆರ್ಡ್ರ್ ಲಾಸ್ಟ್ 10 ಅವರ್ಗೆ. ಕಡಿಮೆ ಅಂದರೆ 1-2? ಕಡಿಮೆ ಅಂದರೆ ನಿನ್ನೆ ಇದಿಲ್ಲ, ಮೊನ್ನೆ 2 ಮಾಡಿದ್ದೆ. 2 ಅಷ್ಟೇ? 2 ಅಷ್ಟೇ. ನಿನ್ನೆ ಮೊನ್ನೆ 1 ಮಾಡಿದ್ದೆ ಓ, ಅಷ್ಟೇ. ಅದರಿಂದೇನೋ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ? ಏನೋ ಹೊಸ ಆರ್ಡ್ರಲಿಂದ ಪ್ರಾಬ್ಲಮ್ ಇಲ್ಲ. ಅವ್ರೇನಂತಾರೆ ಆನ್ಲೈನಿಗೆ ಇರಬೇಕಪ್ಪ. ಆನ್ಲೈನಲ್ಲಿ ಇರಬೇಕು. ಯಾವಾಗ ಆರ್ಡ್ರ್ ಬರುತ್ತೆ ಹೇಳಕ್ಕೆ ಬರಲ್ಲ. ಯಾವಾಗ ಆರ್ಡ್ರ್ ಕೊಟ್ಟು ನೀನು ಒಟ್ಟು ಲಾಂಗ್ ಇಷ್ಟ ನಮಗೆ ಸ್ಕ್ರೀನ್ ಒಂದು ಗ್ರೂಪ್ ಅದ. ಹಾಂ ಆ ಗ್ರೂಪಲ್ಲಿ ಸ್ಕ್ರೀನ್ ಸೆಟ್ ಹೊಡೆದಾಕಿ ನಾವು ಆ ಗ್ರೂಪಲ್ಲಿ ಹಾಕ್ಬೇಕು. ಆ ಗ್ರೂಪಲ್ಲಿ ಹಾಕಿದ್ರೆ ಅವ್ರಿಗೆ ತೋರಿಸಿ ಹಿಂಗೆ ಮಾಡಿ ಕಾರಣ ಬೇಕಂದ್ರೆ ನಾವು ಆರ್ಡ್ರ್ ಎಕ್ಸೆಪ್ಟ್ ಮಾಡ್ಬೇಕಂದ್ರೆ ಕಾರಣ ಬೇಕು. ಹಾಂ ಹಾಂ ನಾವು ಆರ್ಡ್ರ್ ಎದಕ್ಕಪ್ಪ ಸುಮ್ಮನೆ ಎಕ್ಸೆಪ್ಟ್ ಮಾಡೋಂಗಿಲ್ಲ. ಎಕ್ಸೆಪ್ಟ್ ಮಾಡೋಂಗಿಲ್ಲ. ಎಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ಎಕ್ಸೆಪ್ಟ್ ಮಾಡ್ಬೇಕಾ ಹಾಂ ನಮ್ಗೆ ಏನಾರ ಸುಮ್ಮನೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ. ಹಾಂ ಓಕೆ ಓಕೆ. ಕ್ಯಾನ್ಸಲ್ ಮಾಡೋಂಗಿಂತ ಕಾರಣ ಬೇಕು. ಹಾಂ ಓಕೆ ಓಕೆ. ಕಾರಣ ಬೇಕು. ಇಲ್ಲ, ಲಾಂಗ್ ಆರ್ಡ್ರ್ ಇರಬೇಕು, ದೂರ ಇರಬೇಕು, ಏನಾರು ಒಂದು ಪ್ರಾಬ್ಲಮ್ ಇರಬೇಕು. ಗಾಡಿ ಚಾರ್ಜ್ ಇಲ್ಲ ಅಂದ್ರೂ ಅದು ಮಾಡ್ಬೋದು. ಹೌದು ಹೌದು. ಗಾಡಿಗೆ ಏನಾರು ಆಗಿತ್ತು ಅಂದ್ರೂ ಅದು ಮಾಡ್ಬೋದು. ಹಾಂ ಅಂದ್ರೆ ಅದೊಂದಣ ಗಾಡಿ ನಾವೆಲ್ಲ ಚಾರ್ಜಿಂಗ್ ಚಾರ್ಜ್ ಕಳಿಸ್ ಆಯ್ತು ಅಂದ್ರೆ ಹಾಂ ಚಾರ್ಜ್ ಎಲ್ಲ ಹಾಕಿದ್ರು ಅಂದ್ರೆ ಅವ್ರು ಚಾರ್ಜ್ ನಮ್ಗೆ ಎಲ್ಲ ಚಾರ್ಜ್ ಹಾಕಿ ಹಾಕತ್ತ ಹಾಂ ಕಂಪ್ನಿನೇ ರೊಕ್ಕ ಕೊಡ್ತಾರೆ. ಓಕೆ. ಹಾಂ ನಮ್ಮಲ್ಲಿ ಅದು ಏನಿಲ್ಲ. ಹಾಂ ಹಾಂ ಏನಿಲ್ಲ. ಗಾಡಿ ಪಂಚರ್ ಆದ್ರೂ ಅವರೇ ಕಂಪ್ನಿಯವರೇ ನಮ್ಗೆ ಹಾಕ್ತಾರೆ. ಪಂಚರ್ ಆದರೂ ಅವರೇ ನೋಡ್ಕೋತಾರೆ. ಅವ್ರಿಗೆ ಮಾಡ್ತಾರೆ. ಹಾಂ ನಾವೇನಿಲ್ಲ ನಾ ಸಾಯಂಕಾಲ ಹೋಗ್ತಲ್ಲ ಅವರೇ ರೂಮ್ ಕೊಟ್ಟಾರ ನಮ್ಗೆ ಇರೋಕ್ಕೂ ರೂಮ್ ಕೊಟ್ಟಿದ್ದಾರಾ? ಎಲ್ಲಿ? ಗುರುಗುಂಟೆಪಾಳ್ಯ? ರೂಮ್ ಓಹೋ, ಇರೋಕ್ಕೆ ರೂಮ್ ಕೊಟ್ಟಿದ್ದಾರೆ, ಊಟದ ನೀವು ನೋಡ್ಕೋಬೇಕು.
ಎಷ್ಟು ಜನ ಇದ್ದಾರೆ ನೀವು ಇರೋರು? ರೂಮಲ್ಲಿ ಹಾಂ, 6 ಜನ 6 ಜನ ಇದ್ದೀರಾ? 6 ಜನ ಇಲ್ಲ 5 ಜನ. 5 ಜನ. ಅಂದ್ಗೆ ಎಷ್ಟು ರೂಮ್ ಇದಾವೆ? ನಾವು ಒಂದು ರೂಮಲ್ಲಿ ಇರೋಣ. ಅಲ್ಲ, ಅಲ್ಲೇ ಪಕ್ಕ ಪಕ್ಕ ಮತ್ತೆ ರೂಮ್ಗಳು ಅದಾವ ಏನಿಲ್ಲ? ಪಕ್ಕ ಇರೋಣ. ಈ ಥರ ನಿಮ್ಮ ಮನೆ ಬೇರೆ ಬೇರೆ ಕಡೆ ರೂಮ್ ಮಾಡಿಸ್ಕೊಟ್ಟಾರ? ಈ ಮನೆ ತೋರಿಸಂತಿಲ್ಲ. ಹಾಂ. ಈ ಮನೆ ನೀನೆ ಆಯ್ತು. ಈ ಮನೆ ನೋಡಿ ರೇಟ್ ನೋಡಿ ಅವ್ರು ಪಕ್ಕೆ ಅವರ ರೆಂಟ್ ಕೊಡ್ತಾರ? ಅವ್ರು ಓಹೋ, ನಮ್ಮಲ್ಲಿ 1 ರೂಪಾಯಿ ಮತ್ತೆ ನಮ್ಮ ಪೇಮೆಂಟ್ ನಮ್ಮ ಮುಖಂಗಿಲ್ಲ. ಪೇಮೆಂಟಲ್ಲಿ ಮುರ್ಕೊಳ್ಳಲ್ಲ? ಎಷ್ಟು ದಿನ ಆಯ್ತು ನೀವು ವರ್ಕ್ ಮಾಡಕ್ಕೆ? ನಾವು ವರ್ಕ್ ಮಾಡೋಕೆ ಒಂದು ತಿಂಗಳು ಆಯ್ತು. ಒಂದು ತಿಂಗಳು. ಹಾಂ, ಈಗ ಆಲ್ರೆಡಿ ಒಂದು ಸಲ ಪೇಮೆಂಟ್ ಏನಾರು ಆಗೈತೆ? ಈ ಸಲ ಆಗ 10ನೇ ತಾರೀಕು ಆಗುತ್ತೆ. ನೀವು ಹೆಂಗೆ ಜಾಯ್ನ್ ಆದ್ರಿ? ನಾವು ಜಾಯ್ನ್ ಆಗಿದ್ದಣ ಹಂಗೆ ನಮ್ಮ ರೈತರು ನಾನು ಮೊದಲು ಬೇರೆ ಕಡೆ ನಿಂತು ನಾವು ಬೇರೆ ಕಡೆ ಹಾಂ ಹಾಂ ಹಿಂಗೆ ಚೆನ್ನಾಗೈತಿ ಕೆಲಸ ಅಂತ ಒಬ್ಬರು ಮೇಡಮ್ ಅಂದ್ರ ಹಾಂ ನಾನು ಮೇಡಮ್ ನಾನೇ ಇದ್ದೀನಿ ಕಂಪ್ನಿ ಭಾಷೆ ಅಂತ ಹಾಂ. ನಿಮ್ಮದು ರಾಯಚೂರು? ನಮ್ದು ರಾಯಚೂರು. ನಾವು ಫಸ್ಟ್ ಬರೋದು ರಾಯಚೂರಲ್ಲಿ, ಮತ್ತು ಅದು ಯಾವುದೋ ಕಂಪ್ನಿ ಹೊಸಕೋಟೆಯಲ್ಲಿ ಬಂದೆವು ನಾವು. ಹಾಂ ಕಂಪ್ನಿ ಚಲೋ ಇತ್ತಿಲ್ಲ ನನಗೆ, ಹಾಂ ಹಾಂ. ಅದೆಲ್ಲ ರೇಟ್ ಚೆನ್ನಾಗಿ ಹಂಗಾಗಿ ನಾವು ಇಲ್ಲಿಗೆ ಬಂದು ಸೇರಿ ಈಗ ಇಲ್ಲಿ ರೂಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆಯಾ? ಆರಾಮ್ ಏನೇನಿಲ್ಲ ಆರಾಮ್ ಕೇಳಂಗಿಲ್ಲ. ಒಟ್ಟು ಸಾಯಂಕಾಲ ಮಾತ್ರ ಅಲ್ಲಿ ಹೊರಗೆ ತಗೋಬೇಕಂದ್ರೆ ಬರ್ಸ್ಬೇಕು ಗಾಡಿನ. ಒಳಗೆ ಗಾಡಿ ಒಳಗೆ ಕಂಪ್ನಿ ಒಳಗೆ ಹೋಗ್ಬೇಕಂದ್ರೆ ಬರ್ಸ್ಬೇಕು ಗಾಡಿ. ಅಂದರೆ ನಾಳೆ ಇದೇ ಗಾಡಿ ಕೊಡ್ತಾರೆ? ನಾಳೆ ಇದು ನಿಮಗೇನಾ? ನಮ್ಮ ಒಟ್ಟು ನಾನು ಮುಗಿಯತಾನೆ ಇದೇ ಕೆಲಸ ಇದೇ ಗಾಡಿ ನಾನು ಪ್ಯಾಕೆಟ್ ಕಟ್ಟಿ ನೋಡೋಣ ನನ್ನ ಗಾಡಿ. ಓ ಹಂಗೆ, ಕರೆಕ್ಟ್. ಅಂದರೆ ಇವತ್ತು ನೀವು ಒಳಗಡೆ ಹೋಗಿಟ್ಟು ನಾಳೆ ಯಾವ ಗಾಡಿ ಬೇಕಾದ್ರೂ ತೊಗೊಂಬರೋದು ಆ ಥರ ಇಲ್ಲ, ನಿಮ್ಮ ಗಾಡಿನೇ ನೀವು ತರಬೇಕು? ಏನೋ ಆಗ ಅಕಸ್ಮಾತ್ ನಿಮ್ಮ ಗಾಡಿ ಪಂಕ್ಚರ್ ಆಗಿತ್ತು, ನಿಮ್ಮ ಗಾಡಿ ಚಾರ್ಜ್ ಇಲ್ಲ ಅಂದ್ರೆ ಬೇರೆ ಗಾಡಿ ನೀವು ಬರ್ಸಿ ಹಾಂ ತೊಗೊಂಬರ್ಬೇಕು. ಅಂದರೆ ಎಂಟ್ರಿ ಮಾಡಿಸಿ ತರಬೇಕು? ಗಾಡಿ ಎಂಟ್ರಿ ಮಾಡಿಸಿ ತಗೊಂಬರ್ಬೇಕು. ಇಲ್ಲ ನಿಮ್ಮ ಗಾಡಿಗೆ ಏನೋ ಪ್ರಾಬ್ಲಮ್ ಇಲ್ಲಕ ನಿಮ್ಮ ಗಾಡಿ ತಗೊಂಬರ್ಬೇಕು. ಹಾಂ 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 ಒಟ್ಟು ಸಾಯಂಕಾಲ ಹೋಯ್ತಾನೆ ಇಲ್ಲಿದ್ದ ಹಾಂ ಸಾಯಂಕಾಲ ಹೋದ ತಕ್ಷಣ ನಿಮ್ಮ ಗಾಡಿ ಬರ್ಸ್ಬೇಕು. ಹಾಂ, ಹೋಗಲ್ಲೇ ಮುಟ್ಟಿದೆ ಅಂತ ಮುಟ್ಟಿದೆ, ನಾವು ಅಲ್ಲಿ ಸ್ಟೇ ಮಾಡ್ತೀವಿ. ಹಾಂ, ಅಲ್ಲಿ ಬರ್ಸ್ಬೇಕು. ಮತ್ತೆ ಸಾಯಂಕಾಲ ಮತ್ತೆ ಬೆಳಗ್ಗೆ ಬರೋ ಟೈಮ್ ಬರ್ಸ್ಬೇಕು ಗಾಡಿ. ಹಾಂ, ಹೊರಗಡೆ ತೊಗೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ. ಹಾಂ ತಗೊಂಬರೋ ಟೈಮ್ ಗಾಡಿ ಬರ್ಸ್ಬೇಕು. ಹಾಂ ಅಲ್ಲಿ ಸುಮ್ಮನೆ ಆಟಾಡೋಂಗಿಲ್ಲ ಅಂತ ಒಯ್ಬೋದು. ನಿಮ್ಮ ಕಾರಣ ಏನೋ ನೋಡಬೇಕ ಭಾಳ ಲಾಂಗ್ ಆಗುತ್ತೆ. ಊಟಕ್ಕೆಲ್ಲ ಲಾಂಗ್ ಮುಂಚೆ ಅಂದ್ರೆ ತಗೊಂಡು ಹೋಗ್ಬೋದು. ತೊಗೊಂಡು ಹೋಗ್ಬೋದು. ಹಾಂ, ಇಷ್ಟೇ ಕಿಲೋಮೀಟ್ರ್ ಓಡಬೇಕು ಅಂತ ಏನಾರು ಇಲ್ಲ? ಏ ಇಲ್ಲ ಅಷ್ಟು ಕಿಲೋಮೀಟ್ರ್ ಅಂದರೆ ನಿನ್ನ ಪರ್ಸ್ನಲ್ ಯೂಸ್ ಮಾಡ್ಕೊಂಡೆ ಅಂತ ಕೆಲವರು ಅಂತಾರೆ ಅದಕ್ಕೆ. ಇವತ್ತು ಎರಡೇ ಆರ್ಡ್ರ್ ಮಾಡಿದ್ಯಪ್ಪ, ಇಷ್ಟೇ ಕಿಲೋಮೀಟ್ರ್ ಓಡಿದೆ ಅಂತ ಕೇಳೋಂಗಿಲ್ಲ. ಹಾಂ ನಾನು ವಿಧಾನಸೌಧ ಹಾಂ. ವಿಧಾನಸೌಧಕ್ಕೆ ಹೋಗಿ ನಾನು ಇದಕ್ಕೆ ಬಂದೆ. ಈ ವಿಧಾನಸೌಧದಿಂದ ಬರೋವರೆಗೂ ಯಾವುದೂ ಬಿದ್ದಿಲ್ಲ? ಯಾವುದೂ ಬಿದ್ದಿಲ್ಲ. ಇದಕ್ಕೆ ಬಂದೆ ವಿಧಾನಸೌಧದಿಂದ ಇದಕ್ಕೆ ಬಂದೆ. ಹಾಂ, ನಿಮ್ಮ ಜೋನ್ ಇದಂತ? ನಮ್ಮ ಜೂನ್ ಇದೇನೆ ಅಂತ ನಾವು ವಿಧಾನಸೌಧ ಅಲ್ಲಿ ಆಗಲಿಲ್ಲ. ಹಾಂ ಇದಕ್ಕೆ ಬಂದೆ. ಹಾಂ 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 ಅದು ಒಂದೊಂದು ತಂಡ ಜೋನ್ ಹೊರಗೆ ಕರ್ಕೊಂಡು ಹೋಗ್ತಾನೆ. ಹಾಂ, ಕರ್ಕೊಂಡು ಹೋಗ್ತಾನೆ. ಜೋನ್ ಹೊರಗೆ ಗಾಡಿ ಕರ್ಕೊಂಡು ಹೋಗುತ್ತೆ. ಹಾಂ ಮತ್ತೆ ಏನು ಮಾಡ್ಬಿಡ್ತೀವಿ, ಜೋನ್ ಒಳಗೆ ಬರ್ಬೇಕಲ್ಲ, ಹಾಂ ಅಲ್ಲಿದ್ರೆ 10 ನಿಮಿಷ 20 ನಿಮಿಷ ಅಷ್ಟೇ ಆನ್ಲೈನ್ ಇರ್ತಾರೆ. ಹಾಂ. ನಾವೆಲ್ಲ ಆಫ್ಲೈನ್ ಆಗ್ತದೆ. ಹೌದಾ? ಆಫ್ಲೈನ್ ಆಗ್ತದೆ. ನಿಮ್ಮ ಜೋನಿಗೆ ಹೋಗಪ್ಪ ಅಂತ ಮತ್ತೆ ಮ್ಯಾಪ್ ಕೊಟ್ಬಿಡ್ತಾರೆ. ಆ ಮ್ಯಾಪಿಗೆ ಬಂದ್ರೆ ಒಂದು ಆನ್ಲೈನ್ ಆಗುತ್ತೆ. ಹಾಂ ಹಾಂ ಹಾಂ. ಇವತ್ತೆಷ್ಟು ಬೆಳಿಗ್ಗೆಯಿಂದ ಎಷ್ಟಾಗಿದೆ? ಒಂದೇ ಎರಡ? ಒಂದೇ ಆಗಿದೆ. ಹಾಂ ಹಾಂ. ಈಗ ಆಯ್ತಾನ ಸಾಯಂಕಾಲ ಗಂಟೆಗೆ 3 ಆಗುತ್ತೆ. ಇನ್ನೊಂದು 3 ಆಗುತ್ತೆ. ಆ ಬುಳೋದು ಅಂತ ಹೇಳ್ತಾವಣ ಟೈಮಿಂಗ್ ಗೊತ್ತದ? ಹಾಂ ಪ್ರಕಾರ ಬುಳೋದು ಮಧ್ಯಾಹ್ನ 1 ಗಂಟೆ ಹಾಂ, ಅಂದರೆ ಊಟ ಟೈಮು? ಊಟ ಟೈಮ್ ಹಾಂ ಮಧ್ಯಾಹ್ನ 1 ಗಂಟೆ, ಹಾಂ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ. ಹಾಂ. ನಿನ್ನ ಎಷ್ಟು ಅವರಿಂದ ಎಷ್ಟು ಅವರ್ ಲಾಗಿನ್ ಇರ್ತೀರಾ? ನಾನು 10 ಅವರ್ ಲಾಗಿನ್ ಮಾಡ್ತಾ 12 ಅವರ್ ಲಾಗಿನ್. ಹಾಂ ನನ್ನದು ಅನುಕೂಲ ತಕ್ಕಂಗೆ ನನ್ನೇನೋ ಮನಸ್ಸು ಅಂತ ಗಾಡಿ ಚಾರ್ಜಿಂಗ್ ಇರ್ತಾ ಹಾಂ ಹಾಂ. ಗಾಡಿ ಚಾರ್ಜಿಂಗ್ ಇರ್ತಾ ಒಟ್ನಲ್ಲಿ ದಿನಕ್ಕೆ 10 ಅವರ್? 10 ಅವರ್. ಗಾಡಿ ಚಾರ್ಜಿಂಗ್ ಇರ್ತಾ 12 ಅವರ್. ಹಾಂ ಗಾಡಿ ಚಾರ್ಜಿಂಗ್ ಇರ್ಲಕ್ಕ 10 ಅವರ್. ಹಾಂ ಹಾಂ. ಇಷ್ಟೇ ಮಾಡಂತ ಅವ್ರು ಏನು ಹೇಳಿಲ್ಲ? ಓಕೆ, ಮಿನಿಮಮ್ 10 ಅವರು? 10 ಅವರ್ ಮಾಡೋ ಇಲ್ಲ 12 ಅವರ್ ಮಾಡಪ್ಪ. ಓಕೆ. ಇಷ್ಟೇ ಮಾಡಪ್ಪ, ಇಷ್ಟೇ ಮಾಡೋ, ನೀನು ಇಷ್ಟೇ ಮಾಡ್ಕೊಂಡು ಬಾ, ಹಾಂ ಮಾಡೋ ಹೊಡ್ಕೊಂಡ್ ಬಾ ಅಂತ ಹಾಂ ಹಾಂ ಹಾಂ. ಏನೋ ಒಟ್ಟು ಹೋಗು, ಅಲ್ಲಿ ಪೂರ ಆನ್ಲೈನಿಗೆ ಇರು, ಆನ್ಲೈನಲ್ಲಿ ಇರಬೇಕು ಅಷ್ಟೇ. ಕೆಲಸ ಮಾಡೋ ಪೂರ ಮುಂದೆ ಹಾಂ ಹಾಂ ಹಾಂ. ಆನ್ಲೈನಾಗ ಇರ್ಬೇಕು. ಓಕೆ, ಸರಿನಾ? ಫುಲ್ ಇನ್ಫಾರ್ಮೇಷನ್ ಕೊಟ್ರಿ, ಥ್ಯಾಂಕ್ ಯು. ನಾವು ಎಲ್ಲಿ ಯಾದಗಿರಿ ಅಲ್ಲ? ಇದು ರಾಯಚೂರು. ಹಾಂ, ದೇವದುರ್ಗ. ಹಾಂ ದೇವದುರ್ಗದಲ್ಲಿ ಜಾಗ ಹಾಂ ಹಾಂ. ನಿಮ್ಮ ಹೆಸರು? ಭಾಷಾ ಆಶಾ.